ಆತ್ಮೀಯ ವೀಕ್ಷಕರೇ, ಬಾಸ್ ಟಿವಿಗೆ ಸ್ವಾಗತ. ನಾನು ನಿಮ್ಮ ಸಾದಿಕ್ ಶಾಲಿ. ಧಿಕ್ಕಾರ 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 ದೇವರಪುರದಲ್ಲಿರ್ತಕ್ಕಂಥ ಚರಂಡಿ ಉಳಿತಿದ್ದು, ಇಲ್ಲಿ ದೇವರಪುರದ ಕೆನಲ್, ದೊಡ್ಡ ಕೆನಲ್, ಮೇನ್ ಕೆನದ ಮೇಲೆ ಈ ಕಸವನ್ನು ಹಾಕಿರ್ತಾರೆ. ಈ ಮಳೆ ಬಂದ ಕಾರಣ ಇದೇ ನೀರು ಕೆನಲ್ಗೆ ಹೋಗುತ್ತೆ. ಲಿಂಗಸಗೂರು ತಾಲೂಕಿನ ವಿಶ್ವವಿಖ್ಯಾತ ಪುಣ್ಯಕ್ಷೇತ್ರ ಶ್ರೀ ಅಮರೇಶ್ವರ ದೇವಸ್ಥಾನದ ಹತ್ತಿರವಿರುವ ದೇವರಭೂಪುರ ಗ್ರಾಮದಲ್ಲಿ ಕುಡಿಯುವ ನೀರಿಗಾಗಿ ಜನರ ಪರದಾಟ ನೋಡಲಾಗದು. 4-5 ದಿನಗಳಾದರೂ ಪಂಚಾಯಿತಿ ವತಿಯಿಂದ ಕುಡಿಯುವ ನೀರಿನ ವ್ಯವಸ್ಥೆ ಆಗುತ್ತಿಲ್ಲ. ಸಂಬಂಧಪಟ್ಟ PDOಗೆ ಫೋನ್ ಮಾಡಿ ವಿಚಾರಿಸಿದಾಗ ಮೋಟಾರ್ ಸುಟ್ಟಿದೆ ಎಂಬ ಹಾರೈಕೆ ಉತ್ತರ ಬರುತ್ತಿದೆ. ದೇವರು ವರ ಕೊಟ್ಟರೂ ಪೂಜಾರಿ ಕೊಡಲಿಲ್ಲ ಎನ್ನುವ ಗಾದೆಯ ಹಾಗೆ ಸರ್ಕಾರ ಕುಡಿಯುವ ನೀರಿಗಾಗಿ ಹಣ ಬಿಡುಗಡೆ ಮಾಡಿದ್ದರೂ PDO ಹಾಗೂ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಸೇರಿ ಹಣ ಲೂಟಿ ಮಾಡಿದ್ದಾರೆ ಎಂದು ಗ್ರಾಮಸ್ಥರ ಆಕ್ರೋಶ. ತನಿಖೆ ಮಾಡಿದಾಗ ಸತ್ಯಾಂಶ ಹೊರಬರುವುದರಲ್ಲಿ ಸಂದೇಹವಿಲ್ಲ. ಕಾಲುವೆಯ ಮೇಲೆ ಊರಿನ ತ್ಯಾಜ್ಯ ಹಾಕಲಾಗಿದೆ. ಗಾಳಿಯಿಂದಲೂ ಮಳೆಯ ನೀರಿನಿಂದಲೂ ಆ ಹೊಲಸು ಕಾಲುವೆ ಸೇರುತ್ತಿದೆ. ಅಂತಹ ಕೊಳಕು ನಿಂತ ಹೊಲಸು ನೀರನ್ನು ಸಂಸ್ಕರಣೆ ಮಾಡದೆ ಹಾಗೆ ಬಿಡುವುದರಿಂದ ಜನರಲ್ಲಿ ಆರೋಗ್ಯ ಸಮಸ್ಯೆಗಳು ಉದ್ಭವಿಸುತ್ತಿವೆ. ಆದ್ದರಿಂದ ಸಂಬಂಧಪಟ್ಟ ಅಧಿಕಾರಿಗಳು ಆದಷ್ಟು ಬೇಗ ಈ ಸಮಸ್ಯೆ ಪರಿಹರಿಸದಿದ್ದಲ್ಲಿ ಉಗ್ರ ಹೋರಾಟ ಮಾಡುವುದಾಗಿ ಹೋರಾಟಗಾರರು ಎಚ್ಚರಿಸಿದರು. ವರದಿ ಸಾದಿಕ್ ಶಾಲಿ, ಬಾಸ್ ಟಿವಿ, ದೇವರಭೂಪುರ. ಗ್ರಾಮ ಪಂಚಾಯತ್ PDOವರಿಗೆ ಹೇಳಿದ್ರು ಮಾಡಿಸ್ತೀನಿ ಅಂತಾರೆ, ಅಧ್ಯಕ್ಷರಿಗೆ ಹೇಳಿದ್ರು ಅದೇ ರೀತಿಯಾಗಿ ಉಡಾಕು ಉತ್ತರವನ್ನು ಕೊಡ್ತಾರೆ. ಮಾತಾಡೋಣ ಅಮರೇಶ್.